ನಮಸ್ತೆ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ನು ಮುಂದಿನ 3 ತಿಂಗಳವರೆಗೆ ಮುಟ್ಟಿದ್ದೆಲ್ಲ ಚಿನ್ನ ಈ 6 ರಾಶಿಯವರಿಗೆ ಜಾಕ್ಪಾಟ್ ಸಂಪತ್ತು ಅಂದರೆ ತಪ್ಪಾಗೋದಿಲ್ಲ. ಹಾಗಿದ್ರೆ ಈ ತಿಂಗಳು 28ರಿಂದ ಸ್ನೇಹಿತರೆ ಏಪ್ರಿಲ್ ಮೊದಲ ವಾರದವರೆಗೆ, ಅಂದರೆ ಸುಮಾರು 75 ದಿನಗಳ ಕಾಲ ಗ್ರಹಗಳ ಸಂಕ್ರಮಣದಲ್ಲಿ 2 ಶುಭ ಬೆಳವಣಿಗೆಗಳು ನಡೆಯುತ್ತಿವೆ. ಹಾಗಾಗಿ 6 ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಇನ್ನು 75 ದಿನಗಳವರೆಗೆ ಅಂತಲೇ ಹೇಳ್ಬೋದು. ಹಾಗಿದ್ರೆ 6 ರಾಶಿಯವರು ಯಾರ್ಯಾರು, ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ, ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಏನು ಮಾಡಬೇಕು, ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲಿ ತಿಳಿಸೋದಿಷ್ಟೇ, ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗೆ ಆಗುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಜನವರಿ ಇದೇ ತಿಂಗಳು 28ರಿಂದ ಮುಂದಿನ ಏಪ್ರಿಲ್ ಮೊದಲ ವಾರದವರೆಗೆ, ಅಂದರೆ ಸುಮಾರು 75 ದಿನಗಳ ಕಾಲ ಗ್ರಹಗಳ ಸಂಕ್ರಮಣದಲ್ಲಿ 2 ಶುಭ ಬೆಳವಣಿಗೆಗಳು ನಡೆಯುತ್ತವೆ. ಇವುಗಳಲ್ಲಿ ಒಂದೇ ಮೀನದಲ್ಲಿ ಶುಕ್ರನ ಉತ್ಕೃಷ್ಟತೆ ಮತ್ತು ಎರಡನೆಯದು ಅತ್ಯಂತ ಮಂಗಳಕರವಾದ ಗ್ರಹಗಳಾದ ಗುರು ಮತ್ತು ಶುಕ್ರ ನಡುವಿನ ಸಾಗಣೆ. ಶುಕ್ರನ ಒಡೆತನದ ವೃಷಭ ರಾಶಿಯಲ್ಲಿ ಗುರು ಸಂಕ್ರಮಣ ಮತ್ತು ಗುರುವಿನ ಒಡೆತನದ ಮೀನದಲ್ಲಿ ಶುಕ್ರನ ಸಂಚಾರದಿಂದ ಈ ಯೋಗವು ರೂಪುಗೊಳ್ಳುತ್ತಿದೆ. ಈ ರೀತಿಯಲ್ಲಿ ಗುರು ಮತ್ತು ಶುಕ್ರನೊಂದಿಗೆ ಶುಭ ಬೆಳವಣಿಗೆಗೆ ಬಹಳ ವಿರಳವಾಗಿ ಸಂಭವಿಸುತ್ತವೆ. ಈ ಬದಲಾವಣೆಗಳಿಂದ ವೃಷಭ, ಕರ್ಕ, ಕನ್ಯಾ, ವೃಶ್ಚಿಕ, ಮಕರ, ಕುಂಭ ರಾಶಿಯವರಿಗೆ ಕುಬೇರ ಯೋಗ ಬರುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ವೃಷಭ ರಾಶಿಯ ಅಧಿಪತಿ ಶುಕ್ರನ ಲಗ್ನ ಸ್ಥಾನದಲ್ಲಿದ್ದು ಲಾಭದ ಮನೆಯ ಅಧಿಪತಿಯನ್ನು ಗುರುವಿನೊಡನೆ ಸಂಕ್ರಮಿಸುವುದರಿಂದ ವೃಷಭ ರಾಶಿಯವರಿಗೆ ಶನಿದೇವರ ಕೃಪೆಯಿಂದ ಈ ರಾಶಿಯ ಸ್ಥಳೀಯರಿಗೆ ಅಪಾರ ಆರ್ಥಿಕ ಲಾಭವನ್ನು ನೀಡುವುದು ಖಚಿತ. ವೃಷಭ ರಾಶಿಯವರಿಗೆ ಈ ರಾಶಿಯವರು ಸ್ವಲ್ಪ ಪ್ರಯತ್ನಿಸಿದರೆ ಮಣ್ಣು ಬಂಗಾರವಾಗುತ್ತದೆ. ಷೇರುಗಳು, ಊಹಾಪೋಹಗಳು ಮತ್ತು ಹಣಕಾಸಿನ ವಹಿವಾಟುಗಳು ವಿಶೇಷವಾಗಿ ಲಾಭದಾಯಕವಾಗಿದೆ. ಕೆಲಸದಲ್ಲಿ ಸಂಬಳ, ವೃತ್ತಿ ಮತ್ತು ವ್ಯಾಪಾರದಲ್ಲಿ ಆದಾಯ ನಿರೀಕ್ಷೆಗೆ ಮೀರಿ ಹೆಚ್ಚಾಗುತ್ತದೆ. ಆಸ್ತಿ ಲಾಭ, ಆಸ್ತಿ ಮೌಲ್ಯ ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು. ಈ 75 ದಿನಗಳಲ್ಲಿ ಏನಾದ್ರೂ ಖರೀದಿ ಮಾಡಬೇಕು, ಇಂಥದೇ ಖರೀದಿ ಮಾಡಬೇಕು ಅಂತ ಏನಿಲ್ಲ. ಖರೀದಿ ಮಾಡುವುದಕ್ಕೆ ಮತ್ತು ಮಾರಾಟ ಮಾಡುವುದಕ್ಕೆ ವೃಷಭ ರಾಶಿಯವರಿಗೆ ದಿನಗಳು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಏನಾದರೂ ಖರೀದಿ ಮಾಡಬೇಕು ಅಥವಾ ಮಾರಾಟ ಮಾಡಬೇಕು ಅಂದ್ಕೊಂಡು ಈ ರಾಶಿಯವರೇನಾದ್ರು ಇದ್ದರೆ ದಯವಿಟ್ಟು 75 ದಿನಗಳ ಒಳಗೆ ನೀವು ಮಾಡಿದ್ರೆ ಸ್ನೇಹಿತರೆ ಹೆಚ್ಚಿನ ಲಾಭವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೇನೆ. ಇನ್ನು ನನ್ನ ಚಾನಲ್ ಬಗ್ಗೆ ಹೇಳಬೇಕು ಅಂತಂದರೆ ಆದಷ್ಟು ದಿನ ಭವಿಷ್ಯ, ವಾರದ ಭವಿಷ್ಯ ಮತ್ತು ವರ್ಷದ ಭವಿಷ್ಯ, ಅಮಾವಾಸ್ಯೆ ಹುಣ್ಣಿಮೆ ದಿನ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಟೋಟಲ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಪ್ರತಿನಿತ್ಯ ವೀಡಿಯೋಸ್ ಬರ್ತದೆ. ವಿಡಿಯೋ ನೋಡಿ ವಾಚ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಮುಂದಿನ ರಾಶಿ ಬಂದು ಕರ್ಕಟಕ ರಾಶಿಯವರಿಗೆ. ಕರ್ಕಟಕ ರಾಶಿಯ 9ನೇ ರಾಶಿಯಾಗಿದ್ದು ಲಾಭದಾಯಕರ ನಡುವೆ ಸಂಕ್ರಮಿಸುತ್ತದೆ ಮತ್ತು ಶುಕ್ರನು ಅದೃಷ್ಟದ ಸ್ಥಾನದಲ್ಲಿರುತ್ತಾನೆ. ಆದ್ದರಿಂದ ಅನೇಕ ಕಷ್ಟಗಳಿಂದ ಹೊರಬಂದು ಸಂತೋಷದಿಂದ ಬದುಕುತ್ತಾನೆ. ಲಕ್ಷ್ಮೀ ಕಟಾಕ್ಷವನ್ನು ಹಲವು ರೀತಿಯಲ್ಲಿ ಕಾಣಬಹುದಾಗಿದೆ ಸ್ನೇಹಿತರೆ. ಹಠಾತ್ ಆರ್ಥಿಕ ಲಾಭದ ಉತ್ತಮ ಅವಕಾಶವಿದೆ. ವಿದೇಶಿ ಗಳಿಕೆಯ ಅನುಭವವೂ ಕೂಡ ಹೆಚ್ಚಿದೆ ಅಂತಲೇ ಹೇಳ್ಬೋದು. ಹಣವು ಅನೇಕ ರೀತಿಯಲ್ಲಿ ಹರಿಯುತ್ತದೆ. ಆಸ್ತಿಗಳು ಲಭ್ಯವಿದೆ. ಆಸ್ತಿ ಮೌಲ್ಯ ಹೆಚ್ಚಾಗಲಿದೆ. ಗೃಹ ಲಾಭವೂ ಇರುತ್ತದೆ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಮನೆ ತಗೋಬೇಕು ಅನ್ನೋದು ಆಸೆ ಇದೆ ಅವರಿಗೆ ಈ 75 ದಿನಗಳಲ್ಲಿ ಮನೆ ಖರೀದಿ ಮಾಡುವ ಅಥವಾ ಮಾರಾಟ ಮಾಡುವವರಿಗೆ ತುಂಬಾ ಲಾಭದಾಯಕ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ತಪ್ಪದೆ ಹಣನ ವ್ಯರ್ಥ ಮಾಡ್ಕೊಳಕ್ಕೆ ಹೋಗಿದ್ರೆ ಯಾವುದಕ್ಕಾದ್ರೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಒಳ್ಳೆ ಕೆಲಸಕ್ಕೆ ಆದಷ್ಟು ಯೂಸ್ ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಶನಿದೇವರ ಕೃಪೆಯಿಂದ, ಲಕ್ಷ್ಮೀ ಕೃಪಾ ಕಟಾಕ್ಷದಿಂದ ಶುಕ್ರ ಕನ್ಯಾ ರಾಶಿ ಲಗ್ನ ಸಪ್ತಮ ಮತ್ತು ಭಾಗ್ಯ ಮನೆಗಳ ನಡುವೆ ಸಂಕ್ರಮಿಸುವುದು ಖಂಡಿತವಾಗಿಯೂ 1 ಅಥವಾ 2 ಧನಯೋಗಗಳಿಗೆ ಕಾರಣವಾಗುತ್ತದೆ.
ಆದಾಯವನ್ನು ಹೆಚ್ಚಿಸುವುದು ಯಾವುದೇ ಪ್ರಯತ್ನವು ಯಶಸ್ವಿಯಾಗುತ್ತದೆ. ಉದ್ಯೋಗದಲ್ಲಿ ಬಡ್ತಿ ಸಿಗಲಿದೆ. ಸಂಬಳ ಭತ್ಯೆಗಳು ಗಣನೀಯವಾಗಿ ಹೆಚ್ಚಾಗುತ್ತವೆ. ವೃತ್ತಿ ಮತ್ತು ವ್ಯವಹಾರಗಳಲ್ಲಿ ಲಾಭದಲ್ಲಿ ಹೊಸ ನೆಲವನ್ನು ಮುರಿಯುತ್ತವೆ. ಸ್ವಲ್ಪ ಪ್ರಯತ್ನದಿಂದ ಆದಾಯವು ಗತಿಯವಾಗಿ ಬೆಳೆಯಬಹುದು. ಆರೋಗ್ಯ ಪ್ರಯೋಜನವೂ ಇದೆ ಅಂತಲೇ ಹೇಳ್ಬೋದು. ನಿಮ್ಮ ಆರೋಗ್ಯ ಇನ್ನು 75 ದಿನಗಳವರೆಗೆ ಉತ್ತಮವಾಗಿರುತ್ತದೆ. ಅತಿಯಾದ ಧನ ಸಂಪತ್ತನ್ನು ಕನ್ಯಾ ರಾಶಿಯವರು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ದಿನಗಳು ಚೆನ್ನಾಗಿರುವ ಕಾರಣ ಸ್ನೇಹಿತರೆ 75 ದಿನಗಳವರೆಗೆ ಏನಾದ್ರೂ ಆಸ್ತಿ ಖರೀದಿ ಮಾಡಬೇಕು, ಮಾರಾಟ ಮಾಡಬೇಕು ಏನಾದ್ರೂ ಅನ್ನೋದಿದ್ದರೆ ದಯವಿಟ್ಟು 75 ದಿನಗಳಲ್ಲಿ ಮಾಡ್ಬೋದು ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ ರಾಶಿಯು ಈ ರಾಶಿಯ 5ನೇ ಮನೆಗೆ ಶುಕ್ರನು ಏರುತ್ತಿರುವಾಗ 5ನೇ ಮನೆ ಮತ್ತು 7ನೇ ಮನೆಯ ನಡುವಿನ ಸಂಚಾರವು ಜೀವನದಲ್ಲಿ ಅನಿರೀಕ್ಷಿತ ಮಂಗಳಕರ ಪರಿಣಾಮಗಳನ್ನು ತರುತ್ತದೆ. ಶ್ರೀಮಂತ ಕುಟುಂಬದಿಂದ ಬಂದವರನ್ನು ಪ್ರೀತಿಸುವುದು ಅಥವಾ ಮದುವೆಯಾಗುವುದು. ವೃತ್ತಿ ಮತ್ತು ವ್ಯವಹಾರಗಳು ಲಾಭದ ದೃಷ್ಟಿಯಿಂದ ಟೇಕ್ ಆಫ್ ಅಂದರೆ ಆಗುತ್ತವೆ ಅಂತಲೇ ಹೇಳ್ಬೋದು. ಟೇಕ್ ಆಫ್ ಅಂದರೆ ಗೊತ್ತಿರುತ್ತೆ ಎಲ್ಲರಿಗೂ. ಉದ್ಯೋಗದಲ್ಲಿ ಸಂಬಳ ಹೆಚ್ಚಾಗುತ್ತದೆ. ನಿರುದ್ಯೋಗಿಗಳಿಗೆ ವಿದೇಶಿ ಅವಕಾಶಗಳು ದೊರೆಯಲಿವೆ. ಆದಾಯವು ಅನೇಕ ರೀತಿಯಲ್ಲಿ ಹೆಚ್ಚಾಗುತ್ತದೆ. ಅತಿಯಾದ ಧನ ಸಂಪತ್ತನ್ನು 75 ದಿನಗಳಲ್ಲಿ ನೋಡಲಿದ್ದೀರಾ ಈ ರಾಶಿಯವರು ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ. ಈ 6 ರಾಶಿಯವರೆಗೂ ಹೇಳೋದಿಷ್ಟೇ. ಏನಾದರೂ ಖರೀದಿ ಮಾಡಬೇಕು, ಆಸ್ತಿ ಪ್ರಾಪರ್ಟಿ ಏನಾದರೂ ಮತ್ತೊಂದು ಖರೀದಿ ಮಾಡಬೇಕು ಅಂದ್ರೂ 75 ದಿನಗಳ ಒಳಗಿನೂ ಖರೀದಿ ಮಾಡ್ಬೋದು. ಅಥವಾ ನಾವು ಮಾರಾಟ ಮಾಡಬೇಕು ಅಂತಂದ್ರೂ ಮಾರಾಟ ಮಾಡಿದ್ರೂ ಅದರಿಂದ ಅತಿಯಾದ ಲಾಭವನ್ನು ಪಡೆಯಬಹುದು ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ. ಮಕರ ರಾಶಿಯವರಿಗೂ ಕೂಡ ದಿನಗಳು ತುಂಬಾ ಚೆನ್ನಾಗಿದೆ. ಮಕರ ರಾಶಿಯ ಅತ್ಯಂತ ಶುಭ ರಾಶಿಯಾಗಿದ್ದು ಶುಕ್ರನು 3ನೇ ಮನೆಯಲ್ಲಿದ್ದು ಗುರುವಿನೊಡನೆ 5ನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಈ ರಾಶಿಯವರಿಗೆ ಅನೇಕ ಶುಭ ಯೋಗಗಳು ಬರುವ ಸಾಧ್ಯತೆ ಇದೆ. ಆದಾಯದ ಬೆಳವಣಿಗೆ ಮತ್ತು ವೈಯಕ್ತಿಕ ಪ್ರಗತಿಗೆ ಸಂಬಂಧಿಸಿದ ಯಾವುದೇ ಪ್ರಯತ್ನವು ಯಶಸ್ವಿಯಾಗುತ್ತವೆ. ನಿರೀಕ್ಷೆಗೂ ಮೀರಿ ಆದಾಯ ಹೆಚ್ಚಾಗಲಿದೆ. ಉದ್ಯೋಗದಲ್ಲಿ ಉನ್ನತ ಹುದ್ದೆಗೆ ಬಡ್ತಿ ದೊರೆಯಲಿದೆ. ವೃತ್ತಿ ಮತ್ತು ವ್ಯವಹಾರಗಳು ಅಭಿವೃದ್ಧಿ ದೊರೆಯುತ್ತವೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ರಾಶಿಯವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಅಂತಲೇ ಹೇಳ್ಬೋದು. ಏನಂದರೆ ಯಾರಿಗೆ ಇನ್ನೂ ಕೂಡ ಮದುವೆ ಆಗಿಲ್ಲ ಅವ್ರಿಗೆ ಮದುವೆ ಯೋಗ ಕೂಡಿ ಬಂದಿದೆ. ಸಂತಾನ ಪ್ರಾಪ್ತಿ ಆಗಲಿದೆ. ಮಕ್ಕಳಿಲ್ಲದವರಿಗೆ ಮಕ್ಕಳಾಗುವ ಸಾಧ್ಯತೆ ಇದೆ ಅಂತಲೇ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಕೂಡ ಏನಾದರೂ ಮಾರಾಟ ಮಾಡಬೇಕು, ಆಸ್ತಿನ ಖರೀದಿ ಮಾಡಬೇಕು ಅಂತಂದರೆ 75 ದಿನಗಳವರೆಗೆ ಖರೀದಿ ಮಾಡಿ. ಶನಿದೇವರ ಕೃಪೆ ಇರುವುದರಿಂದ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟ ಅಂದರೆ ತಪ್ಪಾಗೋದಿಲ್ಲ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಮುಂದಿನ ರಾಶಿ ಬಂದು ಕುಂಭರಾಶಿಯವರಿಗೆ. ಕುಂಭರಾಶಿಯವರಿಗೂ ಕೂಡ 75 ದಿನಗಳವರೆಗೆ ದಿನಗಳು ತುಂಬಾ ಚೆನ್ನಾಗಿದೆ. ಕುಂಭರಾಶಿಯು ಈ ರಾಶಿಯ ಶುಕ್ರನೊಂದಿಗೆ ನನ್ನ ಸ್ಥಾನದಲ್ಲಿದೆ ಮತ್ತು ಗುರುವನ್ನು ಚತುರ್ಥದಲ್ಲಿ ಸಂಕ್ರಮಿಸುವುದರಿಂದ ಕುಬೇರ ಯೋಗ ಮತ್ತು ಧನಲಕ್ಷ್ಮಿ ಯೋಗವು ಉಂಟಾಗುವ ಸಾಧ್ಯತೆ ಇದೆ. ಅನಿರೀಕ್ಷಿತ ಆಸ್ತಿ ಲಾಭ, ಆಸ್ತಿ ಮೌಲ್ಯ ಹೆಚ್ಚಾಗಲಿದೆ. ಸ್ವಂತ ಮನೆ ಹೊಂದುವ ಕನಸು ನನಸಾಗಲಿದೆ. ಕುಟುಂಬದಲ್ಲಿ ಸಂತೋಷ ಇರುತ್ತದೆ. ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರಲಿದೆ. ನಿರುದ್ಯೋಗಿಗಳಿಗೆ ನಿರೀಕ್ಷಿತ ಕೊಡುಗೆ ದೊರೆಯಲಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ 6 ರಾಶಿಯವರಿಗೆ ಶನಿದೇವರ ಕೃಪೆಯಿಂದ ಮುಂದಿನ ದಿನಗಳು ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಅಂತ ಹೇಳ್ತಾ ಜೊತೆಗೆ ಅತಿಯಾದ ಧನ ಸಂಪತ್ತನ್ನು ಹೊಂದಲಿದ್ದಾರೆ ಈ 6 ರಾಶಿಯವರು 75 ದಿನಗಳ ತನಕ. ಏನಾದ್ರೂ ಆಸ್ತಿ ಖರೀದಿ ಮಾಡಬೇಕು, ಮಾರಾಟ ಮಾಡಬೇಕು ಅನ್ನೋರು ಕೂಡ ಮಾಡ್ಬೋದು ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.